ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೇಳ್ಬಿಟ್ಟು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಟೈಮ್ ಬಂದಿಗೆ ಆಲ್ರೆಡಿ 7 o'clock ಆಗಿದೆ. ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಬ್ಬ ಎಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮನ ಮನೇಲೆ ಇದ್ದೆ. ಇವತ್ತು ಡೇ ಬಂದು ಫ್ರೈಡೇ. ಸೊ ಇವತ್ತು ಟೆಂಪಲ್ಗೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀವಿ. ಫುಲ್ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನನ್ನ ಅಮ್ಮನ ಮನೆಯಿಂದ ನಾನು ಮತ್ತು ನಿಶು ಬೇಬಿ ಇಬ್ಬರು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಹಾಗೆ ಈವ್ನಿಂಗ್ ತನಕ ಕೂಡ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಮಿಸ್ ಮಾಡಿದಂತೆ ವೀಡಿಯೋನ ಎಂಡ್ ಹಾಯ್ ಮಾಡಪ್ಪ, ಹಾಯ್ ಮಾಡಪ್ಪ, ಇನ್ನೊಂದು ಬಾಯ್ ಹಾಯ್ ಮಾಡ್ರೆ ಮಾಡಲ್ಲ ಕಣಿ ಅಕ್ಕ. ನೀನು ಅವ್ರು ಹಿಂಗಂತಾರ ನಮಸ್ಕಾರ ನೀನೇ ಮಾಡಿಲ್ಲ. ಸಾಕು ಕಣಪ್ಪ, ವಿಡಿಯೋ ಕಟ್ ಮಾಡ್ತೀನಿ. ಫ್ರೆಂಡ್ಸ್ ಬಂದ್ವಿ, ಬೆಟ್ಟದ ಹತ್ರ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನೋಡಿದ್ರಿ ಅಲ್ವಾ ಯಾರ್ಯಾರು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ತೋರಿಸಿದ್ದೀನಿ. ಹಾಗೆಯೇ ನನ್ನ ಹಸ್ಬೆಂಡ್ ಬೇಗನೆ ಹೊರಡೋಣ, ಇವತ್ತು ಫ್ರೈಡೇ ಬೇರೆ, ಬೇಗ ರೆಡಿಯಾಗಿರಿ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಎಲ್ಲರೂ ಇರೋದ್ರಿಂದ ಎಲ್ಲ ರೆಡಿ ಆಗೋಷ್ಟರಲ್ಲೇ ಟೈಮ್ ಆಯಿತು. ಮನೆಯಿಂದ ಹೊರಟಾಗಲೇ 8:15 ಆಗಿತ್ತು. ಬಂದ್ವಿ, ಇವಾಗ ರೀಚ್ ಆದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಯಾವ ರೀತಿ ರಶ್ ಇರುತ್ತೋ ಏನೋ ಒಂದು ಗೊತ್ತಿಲ್ಲ, ಯಾಕಂದರೆ ಇವತ್ತು ಫ್ರೈಡೇ ಬೇರೆ ಅಲ್ವಾ. ಸೊ ಇಲ್ಲೇ ಇಷ್ಟೊಂದು ಜನ ಇದ್ದಾರೆ. ಸೊ ಆಮೇಲೆ ಈಗ ಸ್ವಲ್ಪ ಸಮ್ಮರ್ ಹಾಲಿಡೇಸ್ ಬೇರೆ ಅಲ್ವಾ, ಅದರಿಂದ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಯಾವ ಕಡೆ ಹೋದರೂ ಅಷ್ಟೇ, ಯಾವ ಟೆಂಪಲ್ಗೆ ಹೋದರೂ ಅಷ್ಟೇ. ಇನ್ನೊಂದು ಸ್ಪೆಷಲ್ ಏನಂದರೆ ಫ್ರೀ ಬಸ್ ಪ್ರಭಾವ ಅಂತಲೇ ಹೇಳ್ಬೋದು. ಯಾವ ಟೆಂಪಲಲ್ಲಂತೂ ತುಂಬ ರಶ್ ಇರುತ್ತೆ ಇವಾಗಂತೂ ಕೂಡ. ಅದು ಸಮ್ಮರ್ ಹಾಲಿಡೇಸಲ್ಲಂತೂ ಟೆಂಪಲ್ಗಳು ಕೇಳಂಗೆ ಇಲ್ಲ. ಕೆಲವ್ರು ಹೋಗಿರೋರು ಕೂಡ ಹೇಳ್ತಿದ್ರು ಬೇರೆ ಟೆಂಪಲ್ಸ್ಗೆಲ್ಲ ತುಂಬ ರಶ್ ಅಂದರೆ ತುಂಬ ರಶ್ ಆಗಿರುತ್ತೆ ಇವಾಗ ಎಲ್ಲ ಕಡೆ. ನೋಡ್ತಾ ಇರ್ಬೋದು ಕ್ಯೂ ಎಲ್ಲ ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು. ನಾವೇ ನೋಡ್ತಾ ಇದ್ದೀವಿ, ಇಲ್ಲಿ 100 ರೂಪೀಸ್ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ವಿ ಅಲ್ವಾ, ಅದೇನೇ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಓ ಮೈ ಗಾಡ್, ಇದೇ ಇಷ್ಟೊಂದು ರಶ್ ಆಗಿದೆ ಅಂದರೆ ಇನ್ನು ಒಳಗಡೆ ಏನು ಕತೆ ಅಂತಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಅಲ್ಲಿಗೆ ಬರೋಷ್ಟ್ರಲ್ಲಿ ಆಲ್ರೆಡಿ ನಾವು ಕ್ಯೂಗೆ ನಿಂತ್ಕೊಂಡಾಗ ಒಂದು 9:30 ಅಂದರೆ ಒಂದು 9 o'clockಗೇನೋ ಬಂದು ಅನಿಸುತ್ತೆ. 9:15 ಬಂದು ಅನಿಸುತ್ತೆ. ಕ್ಯೂಗೆಲ್ಲ ನಿಂತ್ಕೊಳ್ಳೋಷ್ಟರಲ್ಲಿ ಒಂದು 9:30 ಆಗಿತ್ತು. ಸೊ ಅದಕ್ಕೆ ನೋಡ್ತಾ ಇದ್ದೀವಿ. 100 ರೂಪೀಸ್ ಟಿಕೆಟ್ನೇ ನೋಡ್ಬೋದು ನೀವು. ಕ್ಯೂ ಈಗ ನಾನು ನೋಡ್ತಾ ಇದ್ದೀರಲ್ಲ, ಅದು 100 ರೂಪೀಸ್ದೇ. ಅಲ್ಲಿ ದೇವಸ್ಥಾನದಿಂದ ಮುಂದೆ ಆ ಕಡೆಯಿಂದ ನಿಂತಿದೆ ನೋಡಿ ಎಷ್ಟು ಕ್ಯೂ ನಿಂತಿದೆ ಅಂತ. ಸೊ ಇದಕ್ಕಂತೂ ಹೋಗೋದಕ್ಕಾಗಲ್ಲ. ಇಲ್ಲೂ ಕೂಡ ರಶ್ ಅಂದ್ಕೊಂಡ್ವಿ. ನಾರ್ಮಲ್ ಧರ್ಮದರ್ಶನ ನೋಡೋಣ ಅಂತಂದರೆ ಅದೇ ಹಂಗಿರುತ್ತೋ ಅಂತೇಳ್ಬಿಟ್ಟು ಅದು ಭಯ ಆಗ್ತಾಯಿದೆ. ಸೊ ಅದನ್ನು ಹೋಗಿ ನೋಡಬೇಕು. ಸೊ ಈಗ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳೋಣ ಅಂತೇಳ್ಬಿಟ್ಟು ಧರ್ಮದರ್ಶನಕ್ಕೆ ನಿಂತ್ಕೊಂಡ್ವಿ. ಯಾಕಂದರೆ ಸೇಮ್ ಕ್ಯೂ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ ಎರಡಕ್ಕೂ ಕೂಡ. ಸೊ ಅದಕ್ಕೆ ಅಲ್ಲೇ ನಿಂತ್ಕೊಂಡ್ವಿ. ತುಂಬ ರಶ್ ಇದ್ದಾರೆ. ಅದು ಸ್ವಲ್ಪ ಹೊತ್ತು ಏನೋ ಪೂಜೆ ಮಾಡ್ತಾ ಇದ್ರು ಅನ್ಸುತ್ತೆ, ಲಾಕ್ ಬೇರೆ ಹಾಕಿದ್ರು. ನೋಡ್ತಾ ಇರ್ಬೋದು ಟೈಮ್ ಬಂದು ಇವಾಗ 10:45 ಆಗಿದೆ. 9:30ಗೆ ನಾವು 9:30ನ ಚಿನ್ನ ನಿಂತಿರೋದು. ಎಲ್ಲ ಒಂದು ತೊಟ್ಟು ನೀರು ಮಾಡಿಲ್ಲ ನಾವು ಹೋದಾಗ. 10 ಗಂಟೆ ಬೆಳಗ್ಗೆ ಹೋದಾಗ ಧರ್ಮಸ್ಥಳಕ್ಕೆ ಹೋಗುವ. ವಿಡಿಯೋ ಮಾಡ್ತಾ ಇದ್ದೀನಿ ನಿಜ ಟೈಮ್ ಬರಲಿ. ಯಾವ ಟೈಮಲ್ಲ, ಅದೇ ಓದಕ್ಕೆ ಬರಬೇಕು, ಅದೇ ಓದಕ್ಕೆ ಬರಬೇಕು. ಕರ್ಕೊಂಡು ಚಿನ್ನೋರು ಕ್ಯೂವಲ್ಲಿ ಹೋಗುತ್ತೇನೋ ಆಚೆ ಹೋಗ. ಫ್ರೆಂಡ್ಸ್ ದರ್ಶನ ಆಯಿತು. ಇವಾಗ ಹೊರಗಡೆ ಬಂದ್ವಿ. ಟೈಮ್ ಬಂದು ಇವಾಗ 12 o'clock ಆಗಿದೆ. ಐ ಮೀನ್ 12:10 ಆಗಿದೆ ಅಂತ ಅನಿಸುತ್ತೆ. ಶಪ್ಪ ತುಂಬ ಟಯರ್ಡ್ ಆಗಿಬಿಡ್ತು. 9:30ಗೆ ನಾವು ನಿಂತಿದ್ದು ಕ್ಯೂ ಅಲ್ಲಿ. ಆದರೆ ಇಲ್ಲಕ್ಕ ಬನ್ನಿ ಹಂಗೆ ಹೋಗೋಣ. ಅಲ್ಲಿ ಹೋಗ್ಲಿ ಬನ್ನಿ. ಅವ್ರು ಇಲ್ಲಿ ಗ್ಯಾಪ್ ಆಯ್ತಲ್ಲ, ನಾವು ಅವರು ಅಲ್ಲೇ ಬಂದು ಜಾಯ್ನ್ ಆಗೋದು. ಬನ್ನಿ ಅದೇ ಹಿಂಗೆ ಬನ್ನಿ. ಅಂದರೆ ನಗಾಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಅಲ್ವಾ, ಸ್ವಲ್ಪ ಪರವಾಗಿಲ್ಲ. ಬಟ್ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಂದರೆ ನಿಜವಾಗ್ಲೂ ಅವ್ರು ಈ ರೀತಿ ದರ್ಶನ ಮಾಡಿಸ್ತಿರಲಿಲ್ಲ. ಇಷ್ಟು ತನಕ ವೆಯ್ಟ್ ಮಾಡ್ತಾನೆ ಇರಲಿಲ್ಲ. ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಮೈ ಗಾಡ್ ನೋಡೋಕ್ಕಾಗಲ್ಲ. ಬಟ್ ಫೈನಲಿ ದರ್ಶನ ಆಯಿತು. ಇನ್ನೂ ತಿಂಡಿ ಕೂಡ ತಿಂದಿಲ್ಲ ನಾವು, ಈ ಬಿಸಿಲು ಬೇರೆ ಸಿಕ್ಕಾಪಟ್ಟೆ. ಸೊ ಬನ್ನಿ, ಹೀಗೆ ಆನ್ ದ ವೇ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಮಾಡ್ಕೊಂಡು
ಫ್ರೆಂಡ್ಸ್ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಎಲ್ಲರೂ ಕೂಡ. ಸೊ ಇವಾಗ ಹೊರಟ್ವಿ. ಹಾಗೆಯೇ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನನ್ನ ಮಗನಿಗೆ ಪಾಪ ನಾನು ಮಿಲ್ಕು ಕೂಡ ತೊಗೊಂಡಿರಲಿಲ್ಲ, ಬಾಟಲ್ಗೆ ಹಾಕ್ಕೊಂಡು. ಪಾಪ ಅವನಿಗೂ ತುಂಬ ಹೊಟ್ಟೆ ಹಶ್ವಾಗಿತ್ತು, ಟೈಮ್ ಬೇರೆ ಆಗಿತ್ತು, ದರ್ಶನ ಆಗೋಷ್ಟೇ 12:30 ಹೋಗಿತ್ತಲ್ವ. ಸೊ ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ. ಆಮೇಲೆ ಏನಂದೇನೆಂದರೆ ನಾವು ಸ್ವಲ್ಪ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ವಿ ಅಲ್ವಾ, ಪಾಪ್ಕಾರ್ನ್ ಅಂತೆ ಅದು ಇದು ತೊಗೊಂಡು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡಿದ್ವಿ ಅಂತ ಹೇಳ್ಬೋದು. ಇಲ್ಲ ಅದು ಇಲ್ಲ ಅಂದರೆ ತುಂಬ ಸುಸ್ತಾಗಿ ಹೋಗ್ತಿತ್ತು ಎಲ್ರಿಗೂ ಕೂಡ. ಸೊ ಇವಾಗ ಎಲ್ಲ ತಿಂಡಿಗೆ ಅಂತ ಬಂದ್ವಿ. ಸೊ ಆಶೀರ್ವಾದಕ್ಕೆ ಬಂದಿದ್ದೀವಿ. ನಿಮಗೆ ನನ್ನ ನಾರ್ಮಲಾಗಿ ವ್ಲಾಗ್ಸ್ನ ನೋಡಿದರೆ ಹಳೆ ವ್ಲಾಗ್ಸ್ ಎಲ್ಲ ಗೊತ್ತಿರುತ್ತೆ. ನಾವು ಆಲ್ಮೋಸ್ಟ್ ಇಲ್ಲಿಗೆ ಬರೋದು ಬೆಟ್ಟಕ್ಕೆಲ್ಲ ಬಂದರೆ ಅಂತ. ಸೊ ಇಲ್ಲಿಗೆ ಬಂದ್ವಿ ಆಶೀರ್ವಾದ್ಗೆ. ಸೊ ನಾನು ಮಶ್ರೂಮ್ ಬಿರಿಯಾನಿ ತೊಗೊಂಡೆ, ಯಾರ್ಯಾರು ಏನೇನು ಬೇಕು ತೊಗೊಂಡ್ರು. ಸೊ ತಿಂಡಿ ಎಲ್ಲ ತಿನ್ನುವಾಗ ಇನ್ನೇನು ವ್ಲಾಗ್ ಏನು ಮಾಡಲಿಲ್ಲ ಅಲ್ಲಿ. ಸೊ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಬಂದೆ. ಸೊ ಅಮ್ಮನ ಮನೇಲಿ ಇದ್ನಲ್ಲ ಹಬ್ಬಕ್ಕೆ ಅಂತ ಬಂದುಬಿಟ್ಟು ಸೊ ಅಲ್ಲೇ ಇದ್ದೆ. ಮತ್ತೆ ಈವ್ನಿಂಗ್ ಕಾಲ್ ಮಾಡಿದ್ರು ಸೊ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆವಾಗ ಮತ್ತೆ ಅತ್ತೆ ಮನೆಗೆ ಬಂದೆ ಅಂತ ಹೇಳ್ಬೋದು. ನಾನು ಏನೇನು ರೆಸಿಪಿ ಮಾಡ್ತೀನಿ ಸೊ ನೋಡ್ತಾ ಇರಿ. ಹಾಗೆಯೇ ಚಿಕನ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನು ಬಿರಿಯಾನಿ ಆಗೋದಕ್ಕೆ ಒಂದು 1/2 hour ಬೇಕು, ಬೇಗನೆ ಆಗುತ್ತೆ. ಬಟ್ ಅಟ್ಲೀಸ್ಟ್ ಒಂದು 1/2 hour ಆಗುತ್ತೆ. ತುಂಬ ಮಳೆ ಬರ್ತಾ ಇದೆ, ಮೀನ್ಸ್ ಸ್ವಲ್ಪ ಮಳೆ ಬರ್ತಾನೆ ಇದೆ ಬಿಟ್ಟು ಬಿಟ್ಟು. ಬಟ್ ಆದರೂ ನಾನು ಎಷ್ಟು ಫಿಟ್ ಆಗ್ತಾ ಇದ್ದೀನಿ ಅಂತ ಕಿಚನಲ್ಲಿ ಇರೋದ್ರಿಂದ. ಮೈ ಗಾಡ್, ನನ್ನ ಫೇಸ್ ಕೂಡ ವಾಶ್ ಮಾಡಿಲ್ಲ, ಹಂಗೆ ಅಮ್ಮನ ಮನೆಯಿಂದ ಕಾಲ್ ಮಾಡೋದು ಅಂತ ಹೇಳ್ಬಿಟ್ಟು ಎದ್ದು ಬಂದುಬಿಟ್ಟೆ. ಎಲ್ಲ ರೆಡಿ ಆದಮೇಲೆ ವಿತ್ ಟೇಸ್ಟ್ ಹೆಂಗಿತ್ತು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಕೀಪ್ ವಾಚಿಂಗ್. ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿರೋದು. ಟೈಮ್ ಬಂದು ಇವಾಗ 3:30 ಆಗಿದೆ. ಈವ್ನಿಂಗ್ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ నేನೇನು ಎಂಡ್ ಮಾಡಿಬಿಟ್ಟಲ್ವ ನೈಟು, ಯಾವುದೇ ರೀತಿ ನಿಮಗೂ ಕೂಡ ಹೇಳಲಿಲ್ಲ ಎಂಡ್ ಮಾಡುವಾಗ. ಅದಕ್ಕೆ ಇವಾಗ ಸ್ವಲ್ಪ ಬ್ಯಾಗ್ಸ್ ಎಲ್ಲ ತರಕ್ಕೆ ಹೋಗಬೇಕು ನನ್ನ ಮಗನಿಗೆ. ಅದಕ್ಕೇ ನೋಡ್ತಾ ಇರ್ಬೋದು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಬರ್ತಾರೆ, ಇವಾಗ ಹೋಗಬೇಕು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ, ಸ್ಟಾಪ್ ಮಾಡಿದ್ನಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಆನ್ ದ ವೇ ಹೋಗ್ತಾ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇವತ್ತಿನ ನೈಟ್ ತನಕ ಹೇಗೆ ಹೋಗುತ್ತೆ ವ್ಲಾಗ್ ಅಂತ. ಹಬ್ಬ ಮಾಡ್ಬಿಡು ಅಮ್ಮಂಗೆ ಒಂದ್ಸಲ ಹಬ್ಬ ಮಾಡ್ಬಿಡು. ಹಬ್ಬ ಮಾಡೋ ತೋರಿಸ್ತೀನಿ ಅವ್ರಿಗೆ. ಹಿಂಗೆ ಹಬ್ಬ ಹಿಂಗೆ ಮಾಡು. ಆಯಿತು ಫ್ರೆಂಡ್ಸ್, ಇವಾಗ ನನ್ನ ಹಸ್ಬೆಂಡ್ ಬಂದ್ವಿ ಬ್ಯಾಗ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ನಾನು ಆಲ್ರೆಡಿ ತಂದಿದ್ದೆ ಅವನಿಗೆ ಬ್ಯಾಗ್ನ, ಬಟ್ ಅದು ಸ್ವಲ್ಪ ದೊಡ್ಡ ತಂದುಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಬೇಡ ಅದು ಬಾ ಬೇರೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಲಂಚ್ ಬ್ಯಾಗ್ ಎಲ್ಲ ತೊಗೊಂಡು ಬಂದಿದ್ದೆ. ಸೊ ಅದಕ್ಕೆ ಮತ್ತೆ ಈಗ ಬಂದು ಬ್ಯಾಗ್ ಎಲ್ಲ ತೊಗೊಂಡು ಹಾಗೆಯೇ ಸೊ ಈವ್ನಿಂಗ್ ಆಗಿತ್ತಲ್ವ. ಸೊ ಇಲ್ಲೇ ಸ್ನ್ಯಾಕ್ಸ್ ಏನಾದ್ರು ತೊಗೊಂಡು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗೋಬಿ ತಿನ್ನೋಣ ಅಂತ ಬಂದ್ವಿ. ಸೊ ಇಷ್ಟ ಆಗಿತ್ತು ನನ್ನ 2 days ವ್ಲಾಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.